ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ನೈಋತ್ಯ ಮುಂಗಾರು ಮತ್ತು ಭೀಮಾ ಪ್ರವಾಹದಿಂದ ರಾಜ್ಯದ ರೈತರು ಈ ಬಾರಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದರು. ಸುಮಾರು 2.54 ಲಕ್ಷ ಹೆಕ್ಟಾರ್ ಪ್ರದೇಶದಲ್ಲಿ ಬೆಳೆ ಹಾನಿ ಸಂಭವಿಸಿತ್ತು. ಈಗ ಸರ್ಕಾರ ರೈತರಿಗೆ ನೆರವಿಗೆ ಬಂದಿದೆ. ಪರಿಹಾರ ನೀಡುವ ಪ್ರಕ್ರಿಯೆಯನ್ನ ಶುರು ಮಾಡಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ನೀಡಿರುವ ಮಾಹಿತಿಯ ಪ್ರಕಾರ ರೈತರ ಬ್ಯಾಂಕ್ ಖಾತೆಗಳಿಗೆ ಪರಿಹಾರದ ಮೊತ್ತ ನೇರ ವರ್ಗಾವಣೆ ಆಗಲಿದೆ ಮತ್ತು ಇಡೀ ಪ್ರಕ್ರಿಯೆ ಕೇವಲ 30 ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ. ಸರ್ಕಾರ ಒಟ್ಟು 2,000 ಕೋಟಿ ರೂಪಾಯಿ ವ್ಯಯಿಸುತ್ತಾ ಇದ್ದು, ಪರಿಹಾರದ ಹಣ ಎಷ್ಟು, ಹಾಗಾದ್ರೆ ಯಾವ ಖಾತೆಗೆ ಆ ಹಣ ಜಮಾ ಆಗುತ್ತೆ ಎನ್ನುವುದನ್ನ ನೋಡೋಣ. ರಾಜ್ಯದಲ್ಲಿ ಈ ಬಾರಿಯ ಮಳೆಯಿಂದ 2 ಹಂತಗಳಲ್ಲಿ ಬೆಳೆ ಹಾನಿಯಾಗಿದೆ. ಮೊದಲು ಜೂನ್ನಿಂದ ಸೆಪ್ಟೆಂಬರ್ ಮೊದಲ ವಾರದವರೆಗೆ ಅದು ಭಾರಿ ಮಳೆಯಿಂದ 5.29 ಲಕ್ಷ ಹೆಕ್ಟಾರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿತ್ತು. ಈ ನಷ್ಟದ ಸಮೀಕ್ಷೆ ಮಾಡಿ ಪರಿಹಾರದ ಮೊತ್ತವನ್ನ ಪಾವತಿಸಲು ಸರ್ಕಾರ ಈಗ ಸಿದ್ಧವಾಗಿದೆ. ಮೊದಲು ಸುತ್ತಿನ 5.29 ಲಕ್ಷ ಹೆಕ್ಟಾರ್ಗಳ ನಷ್ಟಕ್ಕೆ ಪರಿಹಾರ ವರ್ಗಾವಣೆ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಇಲ್ಲಿ ರೈತರಿಗೆ ಕೇಂದ್ರದಿಂದ ಬರುವ ಪರಿಹಾರದ ಜೊತೆಗೆ ರಾಜ್ಯ ಸರ್ಕಾರವು ತನ್ನ ಬೊಕ್ಕಸದಿಂದ ಪ್ರತಿ ಹೆಕ್ಟಾರಿಗೆ 8,500ರಷ್ಟು ಹೆಚ್ಚುವರಿ ಹಣವನ್ನ ಸೇರಿಸಿಕೊಡುತ್ತಿದೆ. ಇದರಿಂದ ರೈತರಿಗೆ ಸಿಗುವ ಒಟ್ಟು ಪರಿಹಾರದ ಮೊತ್ತ ನಿಗದಿಪಡಿಸಲಾಗಿದೆ. ಮಳೆಯ ಆಶ್ರಿತ ಬೆಳೆಗಳಿಗೆ ಪ್ರತಿ ಹೆಕ್ಟಾರ್ಗೆ ಒಟ್ಟು 17,000, ನೀರಾವರಿ ಬೆಳೆಗಳಿಗೆ ಪ್ರತಿ ಹೆಕ್ಟಾರ್ಗೆ ಒಟ್ಟು 25,500 ರೂಪಾಯಿ, ದೀರ್ಘಕಾಲಿಕ ಬೆಳೆಗಳಿಗೆ ಪ್ರತಿ ಹೆಕ್ಟಾರ್ಗೆ ಒಟ್ಟು 31,000 ರೂಪಾಯಿ ಪರಿಹಾರ ಸಿಗಲಿದೆ. ಇನ್ನು ಎರಡನೇ ಹಂತದ ನಷ್ಟದ ಬಗ್ಗೆ ನೋಡೋದಾದ್ರೆ, ಸೆಪ್ಟೆಂಬರ್ನಲ್ಲಿ ಭೀಮಾ ಜಲಾನಯನ ಪ್ರದೇಶದಲ್ಲಿ ಉಂಟಾದ ಪ್ರವಾಹದಿಂದ ಉತ್ತರ ಕರ್ನಾಟಕದ ಕಲಬುರಗಿ, ಯಾದಗಿರಿ, ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಸುಮಾರು 7.24 ಲಕ್ಷ ಹೆಕ್ಟಾರ್ಗಳಷ್ಟು ಹೆಚ್ಚುವರಿ ಬೆಳೆ ನಷ್ಟ ಆಗಿತ್ತು. ಸಚಿವರು ಹೇಳಿರುವ ಪ್ರಕಾರ ಈ 4 ಜಿಲ್ಲೆಗಳಲ್ಲಿ ಜಂಟಿ ಕ್ಷೇತ್ರ ಸಮೀಕ್ಷೆಯನ್ನ ಮತ್ತೆ ಮಾಡಲಾಗುತ್ತಿದೆ. ಈ ಪುನಃ ಸಮೀಕ್ಷಾ ಕಾರ್ಯವು ಸುಮಾರು 10 ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ. ಈ ನಷ್ಟಕ್ಕೆ ಪರಿಹಾರ ಪಾವತಿ ಕೂಡ 10 ದಿನಗಳಲ್ಲಿ ಶುರುವಾಗಲಿದೆ. ಇಡೀ ಪರಿಹಾರ ವಿತರಣಾ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕವಾಗಿ ನಡೆಯುತ್ತಿದೆ. ರಾಜ್ಯ ಸರ್ಕಾರವು ಆಧಾರಿತ ನೇರ ನಗದು ವರ್ಗಾವಣೆ ವ್ಯವಸ್ಥೆಯನ್ನ ಅನುಸರಿಸುತ್ತಾ ಇದ್ದು, ಇದರಿಂದ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಮತ್ತು ಅತ್ಯಂತ ತ್ವರಿತವಾಗಿ ಹಣ ಜಮೆಯಾಗಲಿದೆ. ಒಟ್ಟಾರೆಯಾಗಿ ಈ ಪ್ರಕ್ರಿಯೆ 30 ದಿನಗಳಲ್ಲಿ ಪೂರ್ಣಗೊಳ್ಳುವ ಭರವಸೆಯನ್ನ ಸಚಿವರು ನೀಡಿದ್ದಾರೆ. ಒಟ್ಟಿನಲ್ಲಿ ರೈತರು ಕಾಯುತ್ತಿದ್ದ ಪರಿಹಾರದ ಹಣ ಈಗ ಅವರ ಖಾತೆಗಳಿಗೆ ಜಮೆಯಾಗಲು ಶುರುವಾಗಿದೆ. 12.54 ಲಕ್ಷ ಹೆಕ್ಟಾರ್ ಬೆಳೆ ಹಾನಿಗೆ 2,000 ಕೋಟಿ ರೂಪಾಯಿ ವ್ಯಯಿಸುತ್ತಿರುವ ಸರ್ಕಾರದ ಈ ಕ್ರಮ ರೈತರ ಸಂಕಷ್ಟಕ್ಕೆ ಸ್ವಲ್ಪ ಮಟ್ಟಿಗಿನ ನೆಮ್ಮದಿ ತಂದಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.